ತೆಗ್ಯದೆಲೆ ಅನ್ಕೊಂಡು ನೋಡಿ ನನ್ನ ಮಗಳದ್ದು ಅವ್ರ ಇನ್ನು ಮೇಲೆ ಐತೆ ಹಂಗಿದ್ರೆ ಮೇಲೆ ಐತಮ್ಮ ನೀನು ಇದನ್ನ ಒಗದೆತ್ತಾಕು ಅಯ್ಯೋ ಅಡ್ಗೆ ವಿಡಿಯೋ ಎಲ್ಲ ಏನೋ ರೆಕಾರ್ಡ್ ಹಿಂದುಂಡು ನಮ್ಮ ಅಮ್ಮಂಗೆ ಬಿ ಪಿ ರೈಸ್ ಮಾಡಿದ್ಲು ನಮ್ಮ ಅಮ್ಮನಿಗೆ ಇವಾಗ ಕಾಂಚನ ಬರ್ತಾಳೆ ನಮ್ಮಮ್ಮ ನನ್ನ ಜೊತೆ ಇಷ್ಟು ಒಬ್ದಿದ್ದೀವಿ ಅಂತ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೌನಿಕಾ ವ್ಲಾಗ್ಸ್ ಇದ್ದೀನಿ. ಮತ್ತೆ ಈಗ ಬಂದು ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀರಿ. ವ್ಲಾಗ್ ಇಂಟ್ರಡಕ್ಷನ್ ಕೊಡೋವಾಗಾದ್ರೂ ನಾನು ನೈಟಿಯಲ್ಲಿ ಆಗ್ತೀರಾ ಬೇರೆ ಡ್ರೆಸ್ಸಲ್ಲಿ ಆಗಲಿ ಸ್ಯಾರಿಯಲ್ಲಾಗಲಿ ಕೊಡೋಣ ಅನ್ನೋದೇ ಮೈಂಡಲ್ಲಿ ಇಟ್ಕೊಂಡಿರ್ತೀನ. ಬಟ್ ಇವತ್ತು ಕ್ಲೀನಿಂಗ್ ಕೆಲಸ ಇದೆ, ಅದಕ್ಕೋಸ್ಕರ ಇವತ್ತು ಒಂದು ಅರ್ಧ ಬ್ಲಾಗ್ ನೈಟಿ ಎಲ್ಲ ಬರ್ತಿರುತ್ತೆ. ಯಾಕಂದ್ರೆ ಕ್ಲೀನಿಂಗ್ ಕೆಲಸ ಅಂತಂದ್ರೆ ಡ್ರೆಸ್ಸು ಸ್ಯಾರಿ ಹಾಕೊಂಡು ಮಾಡೋದಕ್ಕಾಗೋದಿಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮನೆ ಫುಲ್ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಆಗಾಗ ವಿಸಿಲ್ ಸೌಂಡ್ ಬೇರೆ ಅಡ್ಮಿಟೇಷನ್ ಬಂದಂಗೆ ಬಂದು ಹೋಗ್ತಿರುತ್ತೆ. ಮತ್ತೆ ಈಗ ಬಂದು ಅಡುಗೆಗೆ ಇಟ್ಬಿಟ್ಟಿದ್ದೀವಿ. ಒಂದ್ ಕಡೆ ಸಾರಿಗೆ ಒಂದ್ ಕಡೆ ಅನ್ನಕ್ಕೆ. ನಮ್ಮ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೋಬೇಕು ಅಂತಂದ್ರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿನೇ ಬೇಕು. ಫಸ್ಟ್ ಊಟ ಮಾಡಿದೀರಿ ಅಂತಂದ್ರೆ ಕೆಲಸ ಸ್ಟಾರ್ಟ್ ಮಾಡಕ್ಕಾಗೋದು. ಅದಕ್ಕೆ ಒಂದ್ ಕಡೆ ಸಾರಿಗೆ ಇಟ್ಟಿದ್ದೀನಿ, ಒಂದ್ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಬೇಗ ನಾನು ಅಮ್ಮ ನನ್ನ ಮಗಳು 3 ಜನನು ತಿನ್ಬಿಟ್ಟು ಮೇಲೆ ಹೋಗ್ಬೇಕು. ಫಸ್ಟ್ ಯಾವಾಗೂ ಅಡುಗೆ ಮನೆ ಕ್ಲೀನಿಂಗ್ ಕೆಲಸನೇ ಸ್ಟಾರ್ಟ್ ಮಾಡ್ಕೊತಾ ಇದ್ದಿದ್ದೆ. ಅಂದ್ರೆ ಪಾತ್ರೆಗಳೆಲ್ಲ ತೊಳೆಯೋ ಕೆಲಸ. ವಾಯ್ಸ್ ಕೊಡ್ಬೇಕಾದ್ರೆ ಯಾವಾಗೂ ಅಷ್ಟೇ ಯಾವ್ದೋ ಒಂದು ಡಿಸ್ಟರ್ಬೆನ್ಸ್. ಒಂದ್ ಕಡೆ ನನ್ನ ಮಕ್ಕಳು ಇಲ್ಲ ಟೋನಿಬ್ರು ಇಲ್ಲ ಅಂತಂದ್ರೆ ಈ ರೀತಿ ವಿಸಿಲ್ ಸೌಂಡ್ ಹೀಗೆ ಇರುತ್ತೆ. ಇನ್ನ ಈಗ ಬಂದು 3 ಜನನು ಸೇರಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೀರಿ. ನನ್ನ ಮಗಳ ಪ್ಲಾನಿಂಗ್ಗೆ ನಾಳೆ ಮಾಡ್ಕೊಳ್ಳೋಣ, ನಾಳೆಯಿಂದ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ನ. ನನ್ನ ಮಗಳು ಬೇಡ, ಇವತ್ತು ಬಿಸಿಲು ಚೆನ್ನಾಗಿ ಬರ್ತಿದೆ, ಬೆಡ್ಶೀಟ್ಸ್ ಇವೆಲ್ಲ ತಗೊಂಡು ಹೋಗ್ಬಿಡೋಣ ಅಮ್ಮ, ಅದನ್ನ ವಾಶ್ ಮಾಡೋ ಕೆಲಸ ಫಸ್ಟ್ ಇಟ್ಕೊಬಿಡೋಣ, ಮತ್ತೆ ನಾಳೆ ಬಂದು ನಾವು ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಲು. ಸರಿ ಜೊತೆಗೆ ಬರ್ತೀರಿ ಅಂತ ಯಾವಾಗೂ ಮಾಡೋದಿಕ್ಕೆ ಬಾ ಅಂತ ಹೇಳ್ಬಿಟ್ಟು ಅವಳನ್ನೇ ಕರೀತಾ ಇದ್ನ. ಮನೆ ಕ್ಲೀನಿಂಗ್ ಕೆಲ್ಸಕ್ಕೆ ಬಾರೆ ಅಂತ ಕೂಗ್ತಿದ್ರು, ಬರ್ತಿರ್ಲಿಲ್ಲ. ಇವತ್ತು ಅವಳೇ ಬಂದು ಜಾಯ್ನ್ ಆಗ್ತೀನಿ ಅಂತಂದ್ಲು. ಇದೇ ಸಿಕ್ಕಿದ ಚಾನ್ಸು ಅಂತ ಹೇಳ್ಬಿಟ್ಟು ಇನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಂತ ಇದ್ವಿ. 9 ಗಂಟೆ ಆದ್ರೂ ಇನ್ನು ಮನೆ ಕಸ ಗುಡಿಸಿಲ್ಲ, ಮನೆ ಒರೆಸಿಲ್ಲ, ಅಡ್ಗೆ ಮನೆ ಕ್ಲೀನ್ ಮಾಡಿಲ್ಲ. ಬರೀ ಬ್ರೇಕ್ಫಾಸ್ಟ್ ಗೆ ನಮ್ಮ ಮನೆಯವ್ರಿಗೆ ಟೊಮೆಟೊ ಚಿತ್ರಾನ್ನ ಮಾಡಿ ಕೊಟ್ಕೊಳ್ತಿದ್ದೆ. ನಮ್ಗೆ ಚಿತ್ರಾನ್ನ ತಿಂದ್ರೆ ಸ್ಟ್ರೆಂತ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಒಂದ್ ಕಡೆ ಸಾಗಿಟ್ಟಿದೀನಿ, ಒಂದ್ ಕಡೆ ಅನ್ನಕ್ಕೆ ಇಟ್ಟಿದೀನಿ. ಇನ್ನು ಅದಾಗಿದ ತಕ್ಷಣ ತಿನ್ಬಿಟ್ಟು ಪಟ್ ಅಂತ ಮೇಲೆ ಹೋಗೋದೆ ವಾಶ್ ಮಾಡೋದಿಕ್ಕೆ. ಇಲ್ಲಾದ್ರೆ ಈ ಬೆಡ್ಶೀಟ್ಸ್ ಎಲ್ಲಾನು ಎತ್ಕೊಂಡು ಹೋಗಿ ಒಗೆಯೋದಿಕ್ಕೆ ಅಂತಾನೆ ಇನ್ ಮೇಲೆ ತಗೊಂಡೋಗಿನೂ ಹಾಕಿಲ್ಲ, ನಾವು ಹಾಕೊಂಡಿದ್ದೆ. ನಾವು ಒಚ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಅಂದ್ರೆ ಕೆಳಗಡೆನೆ ಮಲಗಿರೋದ್ರಿಂದ ಇಲ್ಲೇ ಇತ್ತು. ಇದನ್ನೆಲ್ಲ ತಗೊಂಡೋಗ್ಬೇಕು. ಇನ್ನು ಪಿಲ್ಲೋಸ್ ಹಾಕಿರೋ ಕವರ್ಸ್ ಎಲ್ಲ ರಿಮೂವ್ ಮಾಡ್ಬಿಟ್ಟಿದ್ದಾರೆ ನಮ್ಮಮ್ಮ. ಇನ್ನು ಅದನ್ನು ತಗೊಂಡೋಗ್ಬೇಕು. ಜಾಸ್ತಿ ಬಟ್ಟೆಗಳಿದೆ. ಅಮ್ಮ ಆದ್ರೆ ಇವಾಗ ಸದ್ಯಕ್ಕೆ ರಿಲ್ಯಾಕ್ಸ್ ಆಗ್ತಿದ್ದಾರೆ, ಯಾಕಂದ್ರೆ ತುಂಬಾ ಕೆಲಸಗಳಿದೆ. ಅದಕ್ಕೋಸ್ಕರ ನಿಮ್ಗೂ ನನ್ನ ಫೇಸಲ್ಲಿ ಒಂದು ಚೇಂಜಸ್ ಕಾಣಿಸ್ತಿದ್ಯಾ ನಿಮಗೆ? ನೋಡಿ, ಮೂಗ್ಬಿಟ್ಟೆ. ನನ್ನ ಮಗಳಿಗೆ ಮೂಗ್ ಚುಚ್ಚಿಸ್ಕೊಂಡ್ಬಂದ್ರಿ, ನೆನ್ನೆ ವಿಡಿಯೋದಲ್ಲೇ ನೋಡಿದ್ರಲ್ವಾ, ಅವಳಿಗೆ ಮೂಗ್ ಚುಚ್ಚಿಸ್ಕೊಂಡ್ಬಂದಿದ್ದೀರಿ. ಇವಾಗಂತೂ ಫೇಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಾಗೆ ನನಗೂ ಒಂದು ರಿಂಗ್ ತಗೊಂಡೆ. ಇದು ಸ್ಟೋನ್ಸ್ ರಿಂಗು, ಅದು ಪ್ಲೈನ್ ರಿಂಗು. 2 ರಿಂಗ್ ತಗೊಂಡ್ರಿ. ಅವಳು ಯಾವ್ದು ಬೇಕಾದ್ರೂ ತಗೊಳ್ಳಿ, ಅಂದ್ರೆ ಯಾವ್ದು ಬೇಕಾದ್ರೂ ಚುಚ್ಚಿಸ್ಕೊಂಡು ಇಟ್ಕೊಳ್ಳಿ. ನನಗೂ ಈ ರೀತಿ ರಿಂಗು ಹುಡುಕ್ತಾನೆ ಇದ್ರಿ ಮಾಲೂರಲ್ಲಿ, ನಮ್ಮೂರಲ್ಲಿ ಸಿಗ್ಲಿಲ್ಲ. ಅದಕ್ಕೆ ನಮ್ಮವ್ರ ಊರಿಗೆ ಹೋದ್ರೆಲ್ಲ ಸಿಕ್ತು, ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು 2 ತಗೊಂಡೆ. ನೋಡಿ, ಇದು ಹೀಗೆ ನಾನು ನೀಟಾಗಿ ರೆಡಿ ಆದಾಗ ಇನ್ನೂ ಸ್ವಲ್ಪ ಕ್ಲಾರಿಟಿ ಆಗಿ ತೋರಿಸ್ತೀನಿ. ಇವಾಗಾದ್ರೆ ಫೇಸ್ ಈ ರೀತಿ ಇದೆ. ಅಮ್ಮ ಮುದ್ದೆ ಬೇಕು ಅಂತಂದ್ರು, ಚಪಾತಿ ಆದ್ರೂ ಸರಿ ಮಾಡ್ಕೊಡು, ಶುಗರ್ ಇದೆ ಅಲ್ವಾ, ಒಂದ್ ಟೈಮ್ ಆದ್ರೂ ಚಪಾತಿ ಇಲ್ಲ ಅಂತಂದ್ರೆ. ಚಪಾತಿ ಬೇಕು ಅಂತ ಹೇಳ್ದೆ ಅಂತ ಹೇಳ್ತಿಲ್ಲ ಅಮ್ಮ ನಾನು. ಚಪಾತಿ ಹಂಗಲ್ಲ, ಶುಗರ್ ಇರೋದು ನಿನಗೆ ಒಂದ್ ಟೈಮು ಚಪಾತಿ ಒಂದ್ ಟೈಮ್ ಮುದ್ದೆ ಆದ್ರೂ ತಿನ್ಬೇಕು ನೀನು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಇರೋದು. ನಮ್ಮಮ್ಮಗೆ ಟೆನ್ಷನ್ ಆಗೋಗಿದೆ. ನಾನು ಕೇಳಿದ್ನೇನೆ ನಿನ್ನ ಅಂತ ಅಂತಿದ್ದಾರೆ. ಕೇಳಿದ್ರು ತಪ್ಪೇನಿಲ್ಲ ಅಮ್ಮ, ಮಗಳನ್ನ ತಾನೇ ಕೇಳ್ಬೋದು. ಇವತ್ತು ತೆಗ್ಯದೆಲೆ ಅನ್ಕೊಂಡು ಕೆಲ್ಸಕ್ಕೆ ಇಳ್ದವಳೆ. ಕೊಂಡೆ ನೋಡಿ ನನ್ನ ಮಗಳದ್ದು. ನಮ್ಮ ಜೊತೆಗೆ ಅವರು ಓಡ್ ಬಂದವ್ರೆ. ಇನ್ನೂ ಇದಾವೆ, ಇಷ್ಟೇ ಅಲ್ಲ ಇಷ್ಟೊಂದು ಇದಾವೆ. ಇನ್ನೂ ಸ್ಕ್ರೀನ್ಗಳು ತೆಗಿಲಿಲ್ಲ, ಮರ್ತೋಗ್ಬಿಟ್ಟೆ ಸ್ಕ್ರೀನ್ ಓಪನ್ ಮಾಡೋದು. ಹೋಗಿ ಸ್ಕ್ರೀನ್ಗಳು ಎತ್ಕೊಂಡ್ಬರ್ಬೇಕು. ಸ್ಕ್ರೀನ್ಗಳು ಹಂಗೆ ಹೋಗಿದ್ಬಿಟ್ಟಿದ್ರೆ ಆಗಿರೋ ತೋರ್ನಾಗ್ಲು. ಟೋನಿಬ್ರು ನಡೀರಿ, ಬಿಸಿಲು ಜಾಸ್ತಿ ಇಲ್ಲ. ಇದನ್ನೆಲ್ಲ ಅದ್ದೇ ಇಟ್ಟಿದ್ದೀನಿ, ಅದಕ್ಕಿನ್ನೂ ಸ್ವಲ್ಪ ಹಾಕಿಲ್ಲ. ಬನ್ರಿ ಇಬ್ರು ಹೋಗೋಣ ಕೆಳಗೆ. ಬಂದ್ರ ಬಿಚ್ಚಬಾಮ. ಏಕೆ ಏನೂ ಆಗಲ್ಲ, ಇವಳ ಕೈಯಲ್ಲಿ ಮಾಡೋಣ ಅಂತ ಮಾತ್ರ ಹೇಳ್ಬಿಡ್ತಾಳೆ.
ಮಾಡ್ಬೇಕು ಹೆಣ್ಮಕ್ಳು ಅಂತಲೇ ಅಲ್ಲ, ಗಂಡು ಮಕ್ಕಳು ಮಾಡ್ಬೇಕು. ಅವನು ಬರಲಿ, ಅವ್ನು ಬ್ರೆಶೀಟ್ಸ್ ಎಲ್ಲ ಒಂದು ಸ್ವಲ್ಪ ಒಗೆಯೋದಕ್ಕೆ ಹೆಲ್ಪ್ ಮಾಡೋಕೆ ಹೇಳ್ತೀನಿ. ಅಮ್ಮ ಇವರಿಬ್ರು ನಾನೇ ಒಗಿತೀನಿ ಅಂತ ಬರ್ತಾರೆ ನೋಡಿ. ಇಲ್ಲಿ ಹಾಲಲ್ಲೆಲ್ಲ ರಿಮೂವ್ ಮಾಡಿದ್ದಾಯಿತು, ಇಲ್ಲಿ ಇಟ್ಟಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಮೆಸ್ಸಿಯಾಗಿ ಇದೆ, ಫುಲ್ ಕ್ಲೀನಿಂಗ್ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಈ ಪೈಪ್ ಬಂದು ಇದಕ್ಕೊಂದು ಐಡಿಯಾ ಮಾಡಿದ್ದೀನಿ. ಏನು ಗೊತ್ತಾ, ಈ ಪೈಪು ಇದಕ್ಕೆ ಸಾಲ್ತಾ ಇಲ್ಲ. ಮೋಸ್ಟ್ಲಿ ಇದೇನಾದ್ರೂ ಸ್ವಲ್ಪ ಹಿಂಗೆ ಸೈಡ್ಗೆ ಹೋಗಿರೋದಕ್ಕೋ ಏನೋ ಬಿದ್ದೋಗ್ತಾ ಇತ್ತು, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ, ಇಲ್ಲ ಸ್ಕ್ರೀನ್ ಎಳೆದ್ರು ಬಿದ್ದೋಗ್ತಾ ಇತ್ತು. ಅದಕ್ಕೆ ಈ ನಮಗೆ ಏನದು ನೋಡಿ, ಈ ಥರ ಬ್ಯಾಗ್ಗೆ ಈ ಥರ ಸ್ಟಿಕ್ ಕೊಟ್ಟಿರ್ತಾರಲ್ವಾ, ಅದು ಒಂದು ಬ್ಯಾಗ್ ಕಿತ್ತೋಗಿತ್ತು. ಆ ಬ್ಯಾಗಲ್ಲಿರೋ ಸ್ಟಿಕ್ನ ಎತ್ಕೊಂಡು ನೋಡಿ ಈ ಪೈಪ್ ಒಳಗಡೆ ಹಾಕಿ, ಈಗ ನಮಗೆ ಎಷ್ಟು ದೊಡ್ಡದಾಗಬೇಕಾದ್ರೂ ಈ ರೀತಿ ಹಾಕೊಂಡಿದ್ದೀರಿ ಅಂತಂದ್ರೆ ನೋಡಿ, ಈ ಪೈಪ್ ಬಂದು ಇಲ್ಲೋರ್ಗುನೇ ಇದೆಯಾ, ಎಕ್ಸ್ಟ್ರಾ ಸ್ಟಿಕ್ ಬಂದು ಇಲ್ಲೋರ್ಗೂ ಹಾಕಿದ್ದೀನಿ. ಈಗ ನೋಡಿ ಬಿಡೋದಿಲ್ಲ, ಹಂಗೆ ತಲೆ ಉಪಯೋಗಿಸಿ ಹಾಕೊಂಡಿದ್ದೀನಿ. ನಿಮಗೂ ಸಪೋಸ್ ಏನಾದರೂ ಆ ರೀತಿ ಪೈಪ್ಸ್ ಏನಾದರೂ ಸ್ಕ್ರೀನ್ಸ್ ಹಾಕೋ ಪೈಪ್ಗಳು ಚಿಕ್ಕದಾಗೋಯ್ತು ಅಂತ ಅನ್ಕೊಳ್ಳಿ, ಇಲ್ಲ ಇದೇ ಏನಾದರೂ ಸ್ವಲ್ಪ ಜಗ್ಗಿತು ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ಈ ರೀತಿ ಐಡಿಯಾ ಉಪಯೋಗಿಸಿ. ಇನ್ನು ಈ ಸ್ಕ್ರೀನ್ ಅಂತೂ ಹೇಳೋದೇ ಬೇಡ. ಧೂಳು ಅಷ್ಟಿಷ್ಟಿಲ್ಲ, ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಿತ್ತಲ್ವಾ ಅಕ್ಕಪಕ್ಕ ಎಲ್ಲ ತುಂಬಾಗಿದೆ. ಅವ್ರದ್ದೆಲ್ಲ ಕಂಪ್ಲೀಟ್ ಆದ್ಮೇಲೆ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟೆ, ಜಾಸ್ತಿ ಒರೆಸೋದಕ್ಕೆ ಏನು ಹೋಗ್ತಾ ಇರ್ಲಿಲ್ವಾ ಕಿಟಕಿ ಎಲ್ಲ. ನಾನು ಇನ್ನಿವತ್ತು ಸಾಕಾಗೋದು. ಈಗ ಬಂದು ಈ ಸ್ಕ್ರೀನ್ ರಿಮೂವ್ ಮಾಡಬೇಕು. ಇದು ಒಬ್ರು ಇರಬೇಕು ಹೆಲ್ಪ್ಗೆ. ನನ್ನ ಮಗಳಿಗೆ ಹೇಳಿದೆ, ಅವಳು ನಾನು ಮೇಲೆ ಹೋಗ್ತೀನಿ, ಏನೋ ದೊಡ್ಡದಾಗಿ ಹೋಗ್ಬಿಡು, ಹಂಗೆ ಹೋಗವಳೆ, ನೋಡೋಣ ಏನು ಮಾಡ್ತಾಳ. ಎಷ್ಟು ಧೂಳು, ಎಷ್ಟು ಕಪ್ಪಗಾಗಿದೆ. ಇವತ್ತೇನು ವಾರ, ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಎಷ್ಟು ದಿನ ಇಳಿಸೋತ್ತೋ, ಎಷ್ಟು ದಿನಕ್ಕೆ ಲಾಸ್ಟ್ ಆಗುತ್ತೋ ನಂದು ಕ್ಲೀನಿಂಗು, ನಿಮಗೆ ದಿನ ಅಪ್ಡೇಟ್ ಕೊಡ್ತಿರ್ತೀನಿ. ಮತ್ತೆ ಇದು ಬಂದು ಈ ಸ್ಕ್ರೀನ್ಗಳಿಗೆ ಡಿಸೈನಿಗೆ ಕಟ್ಟಕ್ಕೆ ಅಂತ ತಗೊಂಬಂದಿರೋದು. ಡಿಸೈನಕ್ಕಂತೂ ಕಟ್ಟಿಲ್ಲ, ಒಂದು ಹ್ಯಾಂಗರ್ಗೆ ಮಾತ್ರ ತಗ್ಲಾಕಿಟ್ಟಿದ್ದೀನಿ. ಹಿಂಗಿರೋ ಮನೇನ ಕ್ಲೀನ್ ಮಾಡಿ ಹೊಸ್ದಾಗಿ ರೆಡಿ ಮಾಡ್ಬೇಕಿನ್ನ ನಾವು ಹಬ್ಬದೊಳಗಡೆ. ಇನ್ನೂ ಯಾವುದಾದ್ರೂ ಮಿಸ್, ಮೈನ್ ಡೋರು ನೋಡಿ, ಮೈನ್ ಡೋರದ್ದು ತೋರ್ನಾನು ವಾಶ್ ಮಾಡಿಬಿಟ್ರೆ ಬಿಸಿಲು ಬರ್ತೈತಾ, ಉಣ್ಕೊಂಬಿಡುತ್ತೆ. ಇದು ಬೇಕಂದರೆ ನಾನು ಇದಿರಲಿ, ಜಾಸ್ತಿ ಪ್ಲೈನಾಗಿ ಬಿಡಬಾರ್ದಂತ ಇದಿರಲಿ, ಇದು ಬೇಕಂದರೆ ನಾನು ಹಬ್ಬ ಹತ್ರದಲ್ಲಿ ವಾಶ್ ಮಾಡ್ಕೊತೀನಿ. ಈಗಾದರೆ ಇಷ್ಟನ್ನು ತಗೊಂಡಿದ್ದೀನಿ. ಈಗ ಇದನ್ನ ಎತ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್. ನನ್ನಿಂದ ಇವರಿಬ್ಬರು ಬೇರೆ. ಇದು ಎತ್ಕೊಂಡ್ಬರೋದ್ರ ಒಳಗಡೆ ಅರ್ಧ ಸುಸ್ತಾಗಿ ಹೋಗ್ಬಿಟ್ಟೆ. ದೊಡ್ಡ ಕಂಬಳಿಗಳೆಲ್ಲ ಈ ರೀತಿ ಸರ್ಪಲ್ ಚೆನ್ನಾಗಿ ಹತ್ಕೊಂಡ್ಬಿಟ್ಟು ಈ ರೀತಿ ಹೋಗಿದ್ರೆ, ಈ ರೀತಿ ತುಳಿದಿರಿ ಅಂದರೆ ಸ್ವಲ್ಪ ಕೊಳೆ ಜಾಸ್ತಿ ಹೋಗುತ್ತೆ. ನೀರು ಹಾಕಮ್ಮ ಅದಕ್ಕೆ ತುಳಿಯೋವಾಗ. ವಾಶ್ ಮಾಡಿ ಬ್ರಷೀಟ್, ಅದು ಬ್ರಷೀಟು ಹಂಗೆ ಕಾಲಲ್ಲಿ ತುಳಿಯೋದು ಬೇಡ, ಚಿಕ್ಕ ಬ್ರಷೀಟ ನಾನು ಕೈಯಲ್ಲಿ ಹೋಗಿದ್ದೀನಿ, ಕೊಡು ಇಲ್ಲಿ. ಸುಮ್ಮನೆ ಹಂಗಂಗೆ ಮೇಲ್ಗಡೆ ಹೋಗಿದ್ದೀನಿ, ಯಾಕಂದರೆ ನನ್ನ ಬ್ರಷೀಟ್ ಆಗಿರೋದ್ರಿಂದ. ಆ ಬ್ರಷೀಟ್ ನನ್ನ ಮಗಳಾಗಿತ್ತು, ನಮ್ಗೆ ಇಷ್ಟ ಆಗುತ್ತೆ. ಒಂದೇ ಸಮಾಜ ಮಾಡಬೇಕು ಕಣೆ. ಇನ್ನೊಂದು 5 ನಿಮಿಷ ಟೈಮ್ ನೋಡಿದ್ರ ಅವಳ ಬ್ರಷೀಟ್ ಮಾತ್ರ ಹೆಂಗೆ ಒಗಿತಾ ಇದ್ದಾಳ ನೋಡಿ. ಈ ಥರ ಮಕ್ಕಳು ನಿಮ್ಮ ಇದೆಲ್ಲ ಇದಾರ ಕಮೆಂಟ್ ಮಾಡಿ. ಹಂಗಲ್ಲ ಕಪ್ಪಗಾಗಿ ಹೋಗೈತಾ ಬ್ರಷೀಟ್ ಇವಳು ಹೊಚ್ಕೊಂಡು
ಸೋಪ್ ಹಾಕ್ಬೇಕು ಅದಕ್ಕೆ ಕೊಡು, ನಾನು ಹಾಕ್ತೀನಿ. ಎಲ್ಲ ಹಾಕ್ತೀನಿ ಅಂದ್ರೆ ಆಗಲ್ಲ, ಎತ್ತಿ ಮಾಡಬೇಕು. ಬಂದ್ರಾ? ಅಯ್ಯೋ ಗೇಟ್ ಹಾಕಿಲ್ಲ ನಾನು. ಹೋಗಿ ಅವ್ರು ಮಲ್ಕೊಂತಾರೆ ಗೇಟ್. ಇಲ್ಲ ಸುಮ್ಮನಿರ್ಮ ಸ್ವಲ್ಪ ಪಾಪ. ಎಲ್ಲಿರೋದು ಅವ್ರಿಬ್ರೇ ಇಬ್ರು ಮನೆಯಲ್ಲಿ ಇರ್ತಾರಾ ಪಾಪ? ನೀರು ಅಲ್ಲೇ ಬ್ಲಾಕ್ ಆಗೈತೆ. ನಾನು ಉಜ್ಜಲಮ್ಮ. ಓಹೋ ಮಾ ಹಂಗಲ್ಲ, ಎತ್ತೆತ್ತು ಕುಕ್ಕಬೇಕು. ಕೈಯಲ್ಲಿ ಒಗ್ಯಕ್ಕಾದ್ರೂ ಆಗುತ್ತಾ? ನೀರು ತುಂಬ್ಕೊಂಡೈತೆ ಅಂದರೆ ದಪ್ಪ ಜಾಸ್ತಿ ಆಗುತ್ತೆ. ನಡೀರೋ ನೀವು ಇಬ್ರು ಒಳಗೆ. ಹಂಗಲ್ಲ ಬಾಮ, ಎತ್ತು ಕುಕ್ಕಬೇಕು. ಕೊಳೆ ಎಲ್ಲ ಆಚೆ ಬರ್ಬೇಕಂದ್ರೆ ಕೊಡಿಲ್ಲ, ನಾನು ಮಾಡ್ತೀನಿ. ಅಮ್ಮ ನಾನು ಹಂಗಲ್ಲ ಕೊಡ್ಬಾ. ಅಮ್ಮ ಇದು ನೋಡ್ರಿ ಅಮ್ಮ. ನೋಡಿದ್ರ ಫ್ರೆಂಡ್ಸ್, ಇದು ವೆಯ್ಟ್ ಜಾಸ್ತಿ, ಇದನ್ನ ಒಗಿಬೇಕಂತ ನಾನು. ಅಯ್ಯೋ ಇದು ನನ್ನ ಮಗಳು ಆಮೇಲೆ ಡೈಲಿ ಕೆಲಸ ಮಾಡ್ಬೇಕು. ಇದು ಸ್ವಲ್ಪ ಸರಿಯಾಗಿ ಹಾಕಿಲ್ಲ ಇದಕ್ಕೆ. ಸೋಪ್ ಹಾಕ್ತೀನಿ, ಸೋಪ್ ಹಾಕ್ಬಿಟ್ಟು ಕಾಲಲ್ಲಿ ತೊಳೆದ್ರೆ ಆಗುತ್ತೆ ಇದಕ್ಕೆ. ಸೋಪ್ ಅಲ್ಲ, ಕಂಫರ್ಟ್ ಇಲ್ಲ ಸೋಪ್. ಬ್ಲಾಕ್ ಕಲರ್ ಚೆನ್ನಾಗೈತಲ್ಲ ಬ್ಲೂಗಿಂತ. ಒಳಗೆ ನಡೀರೋ, ನಡೀರೊಳಗೆ, ಇಲ್ಲಿ ಕೆಳಗೆ ಆಯ್ತು. ನೀ ಆಯ್ತು ಮಾಡಿ ಮೇಸ್ತ ಮಾಡ. ಕಂಫರ್ಟ್ ಅಂತೂ ಆ ಬ್ಲ್ಯಾಕ್ ಕಲರ್ ಸಖತ್ತಾಗಿದೆ ಫ್ಲೇವರ್, ಬ್ಲೂ ಕಲರ್ಗಿಂತ. ಬರೋದು ಬಂದ ಇನ್ನೂ ಇದಿದ್ದಾವೆ ಹೊಗೆವು, ಅವೆಲ್ಲ ಕಂಪ್ಲೀಟ್ ಆಯಿತು. ಇದೆಲ್ಲ ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಿದ್ದು, ಇದೆಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ಲು ಗೋಡೆ ಎಲ್ಲ ತೊಳೆದ್ಬಿಟ್ಲು ನನ್ನ ಮಗಳು. ಇನ್ನು ಗೋಡೆ ಮೇಲೆ ಹಾಕ್ಬಿಡ್ಬೇಕು. ಅದೆಲ್ಲ ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಹಾಕಿರೋವು. ಇನ್ನಿದ್ದಾವೆ, ಏನೋ ಈಜಿನೇ, ಏನು ಅಷ್ಟು ಕೊಳೆ ಆಗಿಲ್ಲ. ಹೊಸದಾಗಿರೋದ್ರಿಂದ ಅಷ್ಟೊಂದು ಕೊಳೆ ಏನಿಲ್ಲ, ಆದರೂ ಸರಿ ವಾಶ್ ಮಾಡಬೇಕು. ಇವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಹೋಗ್ಬಿಡುತ್ತೆ ಕ್ಲಿಪ್ಸು ಅಂತ ಹೇಳಿಬಿಟ್ಟು ಇದು ಆಗೋದಿಲ್ಲ. ಅವ್ರು ಇನ್ನೂ ಮೇಲೈತೆ, ಹಂಗಿದ್ರೆ ಮೇಲೈತಮ್ಮ. ಸರ್ಜೆ ಮೇಲೆ ಐತಾ? ಸರ್ಜೆ ಮೇಲೆ ಇರೋದೆಲ್ಲ ಹೊಸದಮ್ಮ ಅವು. ಹಾಂ, ನೀನು ಇದನ್ನ ಒಗದೆ ತಾಕು ಸುಮ್ಮನೆ ಹೋಗಿ. ಈ ಹೊಸ ಹೆಂಗೆ ಹೋಗಿದ್ದೀಯಾ? ಈಗ ಕಂಬಿ ಮೇಲೆ ಹಾಕಿರೋದು ಬೆಡ್ಶೀಟ್ಗಳನ್ನ, ಹಾಂ ಸ್ಕ್ರೀನ್ಗಳೆಲ್ಲ ಹಾಕ್ಬೇಕು ಕಂಬಿ ಮೇಲೆ. ಇನ್ನು ನೋಡಿ ಇವೆಲ್ಲ ಹಿಂಗೆ ಹಾಕ್ಬಿಟ್ಬಿಟ್ಟವ್ರೆ. ನೋಡಿದ್ರ ನನ್ನ ಮಗಳ ಮಾತು. ಇಷ್ಟೊತ್ತು ಈ ಬೆಡ್ಶೀಟ್ಗಳೆಲ್ಲ ಉಟ್ಟಿದ್ದು ನಾನೇ. ಇಲ್ಲ ಹಾಂ, ನಾನು ಹೋಗಿದ್ರೆ ಕ್ಲೀನಾಗಿ ಒಗಿಯೋದು ಲೇಟ್ ಆದರೂ. ಇಲ್ಲೊಂದೆಲ್ಲ ಹಾಕಿಟ್ರೆ ಮತ್ತೆ ಎತ್ಕೊಂಡು ಹೋಗ್ಬೋದು. ಮಾಡಿ ಮೇಲೆ ಇತ್ತು ಅಂದರೆ ಪೈಪಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ. ಎಷ್ಟು ಬ್ರಷ್ ಶೀಟ್ ಹೋಗ್ದವಳು ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡ್ತಾ ಇದ್ದಾಳೆ. ಮೇಲೆ ಹತ್ಬಿಟ್ಟು ಬಿದ್ದೋಗ್ತೀಯ, ಇಳಿಮ ಕೆಳಗೆ. ಏ ಅಮ್ಮ, ಅಲ್ಲ ಇವೆಲ್ಲ ನಮ್ಮಮ್ಮನೂ ನನ್ನ ಮಗಳು ಹೇಳ್ಕೊಂಬಂದಿರೋದಲ್ಲ. ಬಿಸಿಲು ಬಂದು ಒಣಗ್ದಿರ ಇದ್ರೆ ಅವಾಗಿರೋದು ನಮ್ಮ ಅಮ್ಮನಿಗೆ, ನನ್ನ ಮಗಳಿಗೆ, ನನ್ನ ಕೈಯಲ್ಲಿ. ಅಮ್ಮ ನೀನು ಬಿದ್ದೋಗ್ತೀಯ, ಇಳಿಮ ಕೆಳಗೆ. ಮೊನ್ನೆನೇ ಜ್ವರ ಎಲ್ಲ ಮುಗಿಸ್ಕೊಂಡು ಬಂದಿರೋದು ಹಾಸ್ಪಿಟ್ಲಿಂದ. ಬರ್ಬೇಕಾ? ಸರ್ಕಸ್ ಮಾಡ್ತಾವಳೆ. ಅದು ಎತ್ಕೊಂಬರ್ತೀಯಾ? ನೋಡಿ ಮೇಲೆ ಎತ್ತಿ ಇಟ್ಟಿರೋದು ಸರ್ಜೆ ಮೇಲೆ ಇರೋ ಬ್ರಷೀಟ್ ಎಲ್ಲ ಎತ್ಕೊಂಬಂದಿದ್ದಾಳೆ. ಹೋಗಿ ನೋಡ್ಕೊಂಬರ್ತೀನಿ ಅಂತೇಳಿ ಹೋಗಿ ಮೊನ್ನೆ ಒಗೆದು ಎತ್ತಿಟ್ಟಿರೋದು ನನ್ನ ಮಗ ಅಯ್ಯಪ್ಪ ಮಾಲೆ ಹಾಕಿದಾಗ. ಹೋಗಿ ಬಿಡ
ಸರಿ ಬಿಡಮ್ಮ, ಸರ್ಪಲ್ ಮಾತ್ರ ನೀಟಾಗಿ ಜಾಲಿಸ್ಬಿಟ್ಟು ಹಂಗೆ ಮಾಮೂಲಿ ನೀರಲ್ಲಿ ಜಾಲಿಸ್ಬಿಟ್ಟು ಒಣಗಾಕ್ಬಿಡೋಣ. ಅವೇನು ಕೊಳೆ ಆಗಿಲ್ಲ ನೋಡಿ. ಜೊತೆಗೆ ಇವರಿಬ್ಬರನ್ನೂ ಕರ್ಕೊಂಬಂದಿದ್ದಾಳೆ. ನಾವಿಲ್ಲೇ ಇರ್ಬೇಕು ಸಂಜೆವರೆಗೂ ಅಂತ ನನ್ನ ಮಗಳು ಡಿಸೈಡ್ ಆಗಿ ಮೇಲಿರೋದನ್ನೆಲ್ಲ ಎತ್ಕೊಂಡು ಬಂದಿರೋದು. ಅವ್ನು ನೋಡಿ ಮಲ್ಕೊಂತಿರೋದು. ಏ ಬ್ರೂನಾ, ನಿಂಗೆ ತಗೊಬಂದು ಹಾಕಿರೋದು. ಆಯ್ತಾಯ್ತು ಮಾಡ್ತೀನಿ. ಏನು ಕೆಲಸ ಮಾಡ್ತೀವಿ. ಇವನು ನೆಲ್ಲಿಯಲ್ಲಿ ನೀರು ಕುಡಿಯೋದು, ಅವನು ಕಂಬಳಿಗಳ ಮೇಲೆ ಬಂದು ಮಲ್ಗೋದಿಲ್ಲ ನೋಡಿ. ಇವನು ಆಟ ಆಡೋದು. ನಮ್ಮಮ್ಮನ್ಗೆ ಅವ್ರೇನು ಮುಟ್ಟಬಾರ್ದೇ. ಬಾಯಿ ಕಡೆ ಟೋನಿ ಇಂದ ಬಜ್ಜಿಯ ಕುಡಿ ಬಾ. ಅಯ್ಯೋ ಅಡುಗೆ ವಿಡಿಯೋ ಎಲ್ಲ ఏమో ఒకటి రికార్డ్ అయిందండు. ఏం చేయాలి ఈ పక్క ఇక్కడ ఏమో తేలేస్తూ మీ దగ్గర ఏది కష్టము. నా దగ్గర ನಮ್ಮ ಅಮ್ಮಂಗೆ BP ರೈಸ್ ಮಾಡಿದ್ಲು. ನಮ್ಮ ಅಮ್ಮನಿಗೆ ಇವಾಗ ಕಾಂಚನ ಬರ್ತಾಳೆ. ನಾನು ಅಲ್ಲಿ ಆಡಿದ್ದು ಆಯ್ತು. ಕಾಂಚನ ಬಂದು ಇಲ್ಲಿಗೆ ಬಂದಿರ್ತೀನಿ ಮಗಳ. ನಮ್ಮ ಅಮ್ಮನಿಗೆ ಕಿಂಡಲ್ ಮಾತ್ರ ಮಾಡ್ಬಾರ್ದು. ನಮ್ಮ ಅಮ್ಮಂಗೆ ಬಲೆ ಕೋಪ ಬಂದು ಟಪ್ಪಗಳು ನೋಡ್ದಾಗ್ತಾಳೆ. ಅವಂತ ಏಷಿಲ್ಲ ಅಂತ ಕಾಮಿಡಿ ವಿಡಿಯೋ. ನಮ್ಮ ಅಮ್ಮಂಗೆ ಕಾಮಿಡಿನೇ ಮಾಡಬಾರ್ದು. ತುಂಬ ಸೀರಿಯಸ್ ವಿಡಿಯೋ ಇದು. ನೋಡಿದ್ರಾ, ಅವರು ಇವರು ನೋಡ್ತಾರಲ್ಲ ರಿಲೇಟಿವ್ಸು, ಏನು ಅನ್ಕೊಂತಾರೆ ಅಂತ ಅವ್ರು ನಮ್ಮಮ್ಮ ಫೀಲ್ ಆಗ್ತಾ ಇದ್ದಾರೆ. ನಮ್ಮ ಅಮ್ಮಂಗೆ ಕೋಪ ಬಂದೈತೆ. ಏನು ಕೂತಿರ್ತೀವಿ ನಮ್ಮಮ್ಮ ನೀವು. ಕೊಬ್ಬು ಬಂದೈತೆ. ಇನ್ನೂ ಸ್ವಲ್ಪ ತುಳಿಬೇಕು ಅದನ್ನ. ಅಯ್ಯೋ ಯಾಕೋ ವೈಟ್ಗಿದ್ದು ಬ್ರಷ್ ಇಟ್ಟು ಕಪ್ಪಗಾಯ್ತು ಅಂತ ಕಾಣಿಸ್ತೈತೆ. ಅಮ್ಮ ಕಾಲುಗಳು ತೊಳ್ಕೊಂಡ. ನಮ್ಮಮ್ಮ ನನ್ನ ಜೊತೆ ಇಟ್ಟು ಅಷ್ಟಾದ್ರೆ ಈ ಕಡೆಯಿಂದ ಬೆಡ್ಶೀಟ್ಗಳು ಕಾಣ್ತೈತಾ. 4 ಕಂಬಿ ಫುಲ್ಲು ತುಂಬೋಗಿದೆ. ಮತ್ತು ಇಲ್ಲಿ ಸ್ಕ್ರೀನಿಗೂ ಒಂದು ಸ್ವಲ್ಪ ಬಟ್ಟೆಗಳು ಮತ್ತು ಆ ಕಡೆ ತೋರಿಸ್ತೇನೆ ನೋಡಿ. ಆ ಕಡೆಗೆ 2 ಹಾಕಿದ್ದೀವಿ ಸಂದಿಯಲ್ಲಿ ಬಿದ್ದೋಗುತ್ತೆ ಅಂತ. ಮತ್ತಿಲ್ಲ ಆದರೆ ಇಷ್ಟ ಆಯ್ತು. ಇವತ್ತು ಬಿಸಿಲು ಕೈ ಕೊಡೋ ಥರ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಸಾಕಾಗೋಯ್ತು ನೋಡಿ. ಫುಲ್ಲು ಒದ್ದೆ ಬಟ್ಟೆಗಳೆಲ್ಲ. ಬಾಮ